ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ಏನೂ ಮಾಡಿರಲಿಲ್ಲ. ಡೈರೆಕ್ಟ್ ಬೆಳಗ್ಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಒಂದ್ಸರಿ ಟೆಲಿಗ್ರಾಮ್ ನೋಡ್ಕೊಂಬಿಡಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ ಅಂತ. ಇದು ಬೆಳಗ್ಗೆ ಲೆವೆಲ್ಸ್ ಕೊಟ್ಟಿದ್ದೆ. ಇಲ್ಲಿಂದ ಇದು ನಮ್ಮ ಲೆವೆಲ್ಸ್ ಅಂತ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್, ಬೆಳಗ್ಗೆ ಏನು ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ದು ಅದನ್ನು ಪೋಸ್ಟ್ ಮಾಡಿದ್ದೆ. ಅದ್ರದ್ದೆಲ್ಲ ಟಾರ್ಗೆಟ್ಸು ಬಂದಿದ್ದಾವೆ. ಓಕೆ, ಆಲ್ ಟಾರ್ಗೆಟ್ಸ್ ಬಂದಿದ್ದಾವೆ. ಇದು ಅದಾದಮೇಲೆ ಝೀರೋ ಟು ಹೀರೋ. ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಝೀರೋ ಟು ಹೀರೋ ಹೇಳಿದ್ದೆ ಟೆಲಿಗ್ರಾಮಲ್ಲಿರೋರಿಗೆ. ಮೇನ್ ಸ್ಟೂಡೆಂಟ್ಸ್ಗೆ ಒಂದು ಹೇಳಿದ್ದೆ, ಅದು ಲಾಸ್ ಆಗಿದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕೆ ಅಂತ. ಇಲ್ಲಿ ಟೆಲಿಗ್ರಾಮಲ್ಲಿ ಮತ್ತೆ ಅಪ್ಡೇಟ್ ಮಾಡಿದ್ದೆ. 57,600 ಇಲ್ಲಿ ನೋಡಿ. 40 ರುಪೀಸಿಂದ 160 ರುಪೀಸ್ ಆಗಿದೆ. ಇದು ಅಪ್ಡೇಟ್ ಮಾಡಿದ್ದೆ ನಾನು. ಹೋಗಿ ಚೆಕ್ ಮಾಡ್ಕೋಬೋದು ಪ್ರೈಸಲ್ಲಿ ಕೂಡ ನೀವು. ಇಲ್ಲಿ ಡ್ರಾಯಿಂಗ್ ಬರೆದು ಹಾಕಿದ್ದೆ ಮೇಲೆ ಹೋಗುತ್ತೆ ಅಂತ. ಸೇಮ್ ಕ್ಯಾಂಡಲ್ ಆಲ್ಮೋಸ್ಟ್ ಒಂದು 250-300 ಪಾಯಿಂಟ್ಸ್ ಒಂದೇ ಕ್ಯಾಂಡಲಲ್ಲಿ ಬಂತು. ಅಪ್ಡೇಟ್ ಮಾಡಿದ್ದೆ ನಾನು ಎರಡೂ. ಇಲ್ಲಿದೆ, ಇದು ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಆ್ಯಂಡ್ ಮೇನ್ ಸ್ಟೂಡೆಂಟ್ಸ್ಗೆ ಲಾಸ್ ಬಂತು ಅಂತ ಹೇಳಿದ್ವಲ್ಲ, ಯಾಕೆ ಲಾಸ್ ಬಂತು ಅನ್ನೋ ಟೆಕ್ನಿಕಲ್ ರೀಸನ್ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಅದು ಯಾರಾದರೂ ಲರ್ನಿಂಗ್ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ. ಆಮೇಲೆ ಇವತ್ತು ಬೈಯಿಂಗ್ ಯಾಕಂದ್ರೆ ಕೂಡ ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ಫಸ್ಟ್ ನಿಫ್ಟಿ ನಾಳೆ ಏನು ಮಾಡಬೇಕು ನೋಡಿ. ನಿಫ್ಟಿ ಕಂಪ್ಲೀಟಾಗಿ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ. ಇದು ನಾಳೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಬೈ ಇನ್ ಡಿಪ್ ಆದಮೇಲೆ ಬೈ ಮಾಡ್ತೀನಿ. ಯಾಕೆ ಅನ್ನೋದು ಹೇಳ್ತೀನಿ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆದಮೇಲೆ ಹೇಳ್ತೀನಿ. ಒಂದ್ಸಲ ಆರಾಮಾಗಿ ನೋಡಿ ಈ ವಿಡಿಯೋನ. ಹೆಲ್ಪ್ಫುಲ್ ಆಗ್ಬೋದು, ನಾಲೆಜ್ ಸಿಗ್ಬೋದು ಅಂದ್ಕೊಡ್ತೀನಿ. ಇದು ಡಿಪ್ ಆದಮೇಲೆ ಬೈ ಮಾಡ್ತೀನಿ ನಾನು. ಎರಡನೇದು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲಾಸ್ಟ್ 3 ಡೇಸಿಂದ ಲೋಯರ್ ಲೋ ಮಾಡ್ತಾನೇ ಬರ್ತಾ ಇದೆ. ಇದನ್ನು ನೋಡಿ ಎಲ್ಲರೂ ಸೆಲ್ ಅಂತಾರೆ, ಆಗ್ಬೋದು ಕೂಡ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾಳೆ ನಾನು ಮಾಡಿರೋ ಅನಾಲಿಸಿಸ್ ಪ್ರಕಾರ ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಬಾರ್ದು. ಇದು ನನ್ನ ಕಾನ್ಸೆಪ್ಟ್. ಓಕೆ, ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಬಾರ್ದು. ಇದು ಇಲ್ಲೇ ಫೈಟ್ ಮಾಡಿ ಯೂಟರ್ನ್ ತೊಗೋಬೇಕಿದು. ಇದು ನೋಡೋಣ, ನಾನು ಬೈ ಕಡೆಗೆ ಪ್ಲ್ಯಾನ್ ಮಾಡ್ತೀನಿ. ಗ್ಯಾಪ್ ಅಪ್ ಓಪನ್ ಆದರೆ ಇದು ನಮ್ಮ ಸಪೋರ್ಟ್ ಲೆವೆಲ್. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈ ಪ್ಲ್ಯಾನೇ ಮಾಡ್ತೀನಿ ನಾನು. ಓಕೆ, ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ. ಸೆಲ್ಲಿಂಗ್ ಯಾಕೆ ಇಂಟ್ರೆಸ್ಟೆಡ್ ಇಲ್ಲ ಅಂದರೆ ಇಲ್ಲೊಂದು ಸಪೋರ್ಟ್ ಇದೆ ನೋಡಿ. ಈ ಸಪೋರ್ಟ್ ಬ್ರೇಕ್ ಆಗೋವರೆಗೂ ಇಲ್ಲಿಂದ ಯಾರಾದರೂ ಇಂಟ್ರೆಸ್ಟ್ ಇರೋರು ನೋಟ್ ಮಾಡ್ಕೊಳ್ಳಿ. ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನಾನು, ಯಾಕಂದರೆ ವೀಡಿಯೋ ನೋಡೋರ್ಗೂ ಸ್ವಲ್ಪ ಹೆಲ್ಪ್ ಆಗಲಿ. ಇಲ್ಲಿಂದ ಈ ಸಪೋರ್ಟ್ ಬ್ರೇಕ್ ಆದರೆ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಯಾಕೆ ಅಂದರೆ ಒನ್ಸ್ ಸಪೋರ್ಟ್ ಬ್ರೇಕ್ ಆದರೆ, ಕ್ವಶನ್ಸ್ ತುಂಬ ಕೇಳ್ತೀನಿ, ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ ಬಂದಿರಬೇಕು ಕಾಮೆಂಟ್ಸ್. ಯಾಕಂದರೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರೂ. ಅದಕ್ಕೆ ಟೆಕ್ನಿಕಲಾಗಿ ನಾನು ಕೂಡ ಸ್ವಲ್ಪ ನಾಲೆಜ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಇರಲಿ. ಮೊನ್ನೆ ವೀಡಿಯೋಗೆ 100 ಕಾಮೆಂಟ್ಸ್ ದಾಟಿದ್ದಾವೆ. ಇದು 200 ಆಗಲಿ ಪಾಯಿಂಟ್ಸ್. ಯಾಕಂದರೆ ನಾನು ಕೇಳೋ ಒಂದೊಂದು ಕ್ವಶನ್ಗೂ 3 ಕಾಮೆಂಟ್ಸ್ ಬರಬೇಕಲ್ವ, ಆಗುತ್ತೆ. ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ, ಫಸ್ಟ್ ಕ್ವಶನ್. ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಏನಾಗುತ್ತೆ. ಓಕೆ, ಇದ್ರ ಮೇಲೆ ಹೋದ್ಮೇಲೆ ಫಸ್ಟ್ ಟೈಮ್ ಬಂದಿದೆ, ಸೆಕೆಂಡ್ ಟೈಮ್ ಬಂದಿದೆ ಇಲ್ಲಿ. ಓಕೆ, ಇದು ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಸಪೋರ್ಟ್ ಬ್ರೇಕ್ ಆಗೋವರೆಗೂ, ಈ ಸಪೋರ್ಟ್ ಝೋನ್ ಬ್ರೇಕ್ ಆಗೋವರೆಗೂ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ. ಇದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಿ ಜರ್ನಿ ಮಾಡ್ಕೊಂಡು ಬಂದು ಸಪೋರ್ಟ್ ಬ್ರೇಕ್ ಮಾಡಿದ್ರೂ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ. ಯಾಕೆಂದರೆ ಟೆಕ್ನಿಕಲ್ ಆಗಿ ನಮಗೆ ಒಂದು ದಿವಸಕ್ಕೆ ಏನು ಮೂಮೆಂಟಮ್ ಇರುತ್ತೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ, ಅದೊಂದು ಸ್ಟ್ರಾಟಜಿ ಇದೆ. ಅದ್ರ ಪ್ರಕಾರ ಇಷ್ಟು ಜರ್ನಿ ಮಾಡಿ ಮತ್ತೆ ಹೋಗುತ್ತಂದರೆ ನಾವು ಮಾಡಲ್ಲ. ಗ್ಯಾಪ್ ಡೌನ್ ಓಪನ್ ಆಗಿ ಇದನ್ನು ಬ್ರೇಕ್ ಮಾಡಿದೆ ಅಂದರೆ ಲೈವಲ್ಲಿ ನೋಡಿ ಹೇಳ್ತೀನಿ ನಾನು. ಟೆಲಿಗ್ರಾಮಲ್ಲಿ ಕೂಡ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ನಾನು ಇದು ಬ್ರೇಕ್ ಆಗೋವರೆಗೂ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ, ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇಲ್ಲಿ ನಮಗೆ ಡೇ ಮೊಮೆಂಟಮ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಾಳೆ ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಆಗುತ್ತೆ. ಇದು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಪ್ರತಿದಿನ ಇದರಲ್ಲೊಂದು ಕ್ವಶನ್ ಇದೆ, ಬ್ಯಾಕ್ ಟೆಸ್ಟ್ ಮಾಡೋಕೆ ಒಂದು ವರ್ಕು ಇದೆ ನೋಡಿ. ಲೋಯರ್ ಲೋ ಮಾಡ್ಕೊಂಡು ಬಂದಿದೆ. ಓಕೆ, ಇದು ಸೆಲ್ ಆಗಬೇಕು, ಎಲ್ಲರ ಪ್ರಕಾರ ಸೆಲ್ ಆಗಬೇಕು. ಬಟ್ ನನ್ನ ಪ್ರಕಾರ ಒಂದು ಚಾರ್ಟಲ್ಲಿ ಒಂದು ಕ್ಯಾಂಡಲ್ ಇದ್ದು ಅದ್ರ ಲೋ ಇನ್ನೊಂದು ಕ್ಯಾಂಡಲ್ ಬ್ರೇಕ್ ಮಾಡಿ, ಇದ್ರ ಲೋ ಇನ್ನೊಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಬೈಯಿಂಗ್ ಕ್ಯಾಂಡಲ್ ಬರುತ್ತೆ.
ಓಕೆ. ಎನಿ ಟೈಮ್ ಫ್ರೇಮ್ ಚಾರ್ಟ್ ನೀವು ಇಂಟ್ರಾಡೇ ಟ್ರೇಡ್ ಮಾಡೋರು 5 ಮಿನಿಟ್ಸಿಂದ ಹಿಡಿದು ಸ್ವಿಂಗ್ ಟ್ರೇಡ್ ಮಾಡೋರು 1 ಡೇವರೆಗೂ ಚೆಕ್ ಮಾಡ್ಕೊಳ್ಳಿ. ಓಕೆ, 3 ಕಂಪ್ಲೀಟಾಗಿ ಒಂದೇ ಡೈರೆಕ್ಷನಲ್ಲಿ ಬಂದಿದ್ದಾವೆ ಅಂದರೆ ನೆಕ್ಸ್ಟ್ ಮಾರ್ಕೆಟ್ ವಾಪಸ್ ಬರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಈಗ ಇಲ್ಲೊಂದಿದೆ ಚಾರ್ಟ್, ಈಗ ನೀವು ಅನಾಲಿಸಿಸ್ ಮಾಡಬೇಕಾದ್ರೆ ಪಕ್ಕದಲ್ಲೇ ಚಾರ್ಟ್ ಇದೆ ನೋಡಿ, ಹೇಳ್ತಿದ್ದೀನಿ ನಾನು ನೋಡಿ. ಇಲ್ಲಿ ಕಂಪ್ಲೀಟಾಗಿ ಬೈಯಿಂಗ್ 3 ಕ್ಯಾಂಡಲ್ಸ್ ಬೈಯಿಂಗ್ ಇದೆ. ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಸೆಲ್ಲಿಂಗ್ ಇದೆ. ಓಕೆ, ಅದ್ರ ಪಕ್ಕ ನೋಡಿ ಕಂಪ್ಲೀಟ್ ಲೋಯರ್ ಲೋ ಮಾಡಿಕೊಂಡು 3 ಕ್ಯಾಂಡಲ್ಸ್ ಫಾಲ್ ಆಗಿದ್ದಾವೆ. ಅದಾದಮೇಲೆ ನೋಡಿ ಬೈಯಿಂಗ್ ಮೊಮೆಂಟಮ್ ಇದೆ. ಓಕೆ, ಅದೇ ಚಾರ್ಟಲ್ಲಿ ಇನ್ನೊಂದು ದಿವಸ ನೋಡಿ, ಒಂದೇ ದಿನದಲ್ಲಿ 3 ಸಲ ಬಂದಿದೆ ಅದು ಆ ಸ್ಟ್ರಾಟಜಿ. ಹೈಯರ್ ಹೈ ಹೈಯರ್ ಹೈ ಹೈಯರ್ 3 ಹೈ ಬ್ರೇಕ್ ಆದಮೇಲೆ ನೆಕ್ಸ್ಟ್ ನೋಡಿ ಫಾಲ್ ಆಗಿದೆ. ಇದೊಂದು ಸ್ಟ್ರಾಟಜಿ. ಇದನ್ನು ಯಾರಾದರೂ ಬೇಕಾದರೂ ಬ್ಯಾಕ್ ಟೆಸ್ಟ್ ಬರ್ ಚೆಕ್ ಮಾಡ್ಕೊಳ್ಳಿ. ಎನಿ ಟೈಮ್ ಫ್ರೇಮ್ ನಾನು 50 ಮಿನಿಟ್ಸ್ ತೋರಿಸಿದ್ದೀನಿ, ನೀವು ಎನಿ ಟೈಮ್ ಫ್ರೇಮ್ ಚೆಕ್ ಮಾಡಿ ವರ್ಕ್ ಆಗುತ್ತೆ. ಓಕೆ, ಆದ್ದರಿಂದ ಈಗ ನಾನು ಡೇ ಚಾರ್ಟಲ್ಲಿ ನಿಫ್ಟಿನ ಯಾವ ಥರ ನೋಡ್ತೀನಿ ಅಂದರೆ, ಇಲ್ಲಿ ನೋಡಿ ಕಂಪ್ಲೀಟಾಗಿ 3 ಡೇಸಿಂದ ಇಲ್ಲಿ 3 ಡೇಸಿಂದ ಇದ್ರ ಲೋ ಇದು ಬ್ರೇಕ್ ಆಗಿದೆ, ಇದ್ರ ಲೋ ಇದು ಬ್ರೇಕ್ ಆಗಿದೆ, ಇದ್ರ ಲೋ ಇದು ಬ್ರೇಕ್ ಆಗಿದೆ. ಈಗ ಇಲ್ಲಿ ಸಪೋರ್ಟ್ ಇದೆ. ನಾಳೆ ಇದು ಸಪೋರ್ಟ್ ತಗೊಂಡು ಈ ಥರ ರಿಜೆಕ್ಷನ್ ಕ್ಯಾಂಡಲ್ ಬರಬೇಕು, ಗ್ರೀನ್ ಕಲರ್ ಕ್ಯಾಂಡಲ್ಲೇ ಬರಬೇಕು. ಅದಕ್ಕೆ ನಾನು ನಾಳೆ ಬೈಯಿಂಗೇ ಪ್ಲಾನ್ ಮಾಡ್ತೀನಿ, ಸೆಲ್ಲಿಂಗ್ ಮಾಡಲ್ಲ. ಸೆಲ್ಲಿಂಗ್ ಸಪೋರ್ಟ್ ಬ್ರೇಕ್ ಆಗೋವರೆಗೂ ಸೆಲ್ಲಿಂಗ್ ಮಾಡಲ್ಲ. ಅರ್ಥ ಆಯ್ತಲ್ವ ಯಾಕೆ ಬೈಯಿಂಗ್ ಕಡೆ ಇದೀನಿ ನಿಫ್ಟಿ ಅಂತ? ತಮ್ಲೇನ್ ನೋಡಿರ್ತೀರ, ನಾನು ಬೈಯಿಂಗ್ ಕಡೆಗೆ ಇರ್ತೀನಿ ಅಂತ. ಈ ಟೆಕ್ನಿಕಲ್ ಪಾಯಿಂಟಿಂದ ಬೈ ಕಡೆಗೆ ಇರ್ತೀನಿ. ಒಂದು. ಎರಡನೇದು, ಇದು ಹೋದ್ಮೇಲೆ ಇದು ಫಸ್ಟ್ ಟೈಮ್, ಇವಾಗ ಬಂದರೆ ಸೆಕೆಂಡ್ ಟೈಮ್ ಸಪೋರ್ಟ್ ಹತ್ರ ನಾವು ಸೆಲ್ ಮಾಡಲ್ಲ. ಓಕೆ, ಈ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಸಪೋರ್ಟ್ ಹತ್ರ ನಾವು ಸೆಲ್ ಮಾಡಲ್ಲ. ಅದರಿಂದ ನಾನು ನಾಳೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದು ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ. ಓಕೆ, ಈಗ ಟೆಲಿಗ್ರಾಮಲ್ಲಿ ಏನು ಕ್ಯಾಂಡಲ್ ಬರೆದಿದ್ದೀನಿ, ಇದೇ ಕ್ಯಾಂಡಲ್ ಬಿಫೋರ್ ಮಾರ್ಕೆಟ್ ಬರೆದಾಕಿದ್ದೀನಿ. ಇದು ಲೈವಲ್ಲಿ ಬಂದಿದೆ, ಆದರೂ ನಮ್ಮ ಸ್ಟೂಡೆಂಟ್ಸ್ಗೆ ಲಾಸ್ ಬಂದಿದೆ. ಪಿ ಕಾಲ್ ಕೊಟ್ಟಿದ್ದೀನಿ, ಇಲ್ಲಿ ಎಲ್ಲ ಟಾರ್ಗೆಟ್ಸ್ ಬಂದಿದ್ದಾವೆ, ಆದರೂ ಲಾಸ್ ಬಂದಿದೆ. ಯಾಕೆ? ಟೆಕ್ನಿಕಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದಕ್ಕೆ 2 ರೀಸನ್ಸ್. ಈ ಮಿಸ್ಟೇಕ್ಸ್ ನೀವು ಯಾರಾದರೂ ಮಾಡ್ತಾಯಿದ್ರೆ ತಿದ್ಕೊಳ್ಳಿ. 2 ರೀಸನ್ಸ್. ಒಂದು, ಇಲ್ಲಿ ಇಟ್ಕೊಳ್ಳಿ, ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿಗೆ ಕ್ಲೋಸ್ ಆಗಿತ್ತು. ನಾನೇ ಸೈಡ್ಗೆ ಇಟ್ಟಿದ್ದೀನಿ ಚಾರ್ಟ್ನ, ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಲೈವ್ ಥರ ನಿಮಗೆ ಗೊತ್ತಾಗಲಿ ಅಂತ. ಓಕೆ, ನಾನು ನಿನ್ನೆ ಅನಾಲಿಸಿಸ್ ಮಾಡಿಲ್ಲ. ನನ್ನನ್ನು ಡೀಪಾಗಿ ಫಾಲೋ ಮಾಡೋರು ಗೊತ್ತಿರುತ್ತೆ, ನಾನು ತಿಂಗಳಿಗೆ ಒಂದು ಸಲ ಕರ್ನಾಟಕದಲ್ಲಿ ಇರಲ್ಲ. ಓಕೆ, ನೆನ್ನೆ ನಾನು ಅನಾಲಿಸಿಸ್ ಮಾಡಿದರೆ ಈ ಸಪೋರ್ಟ್ಗೂ ಈ ಸ್ವಿಂಗ್ ಹೈಗೂ ಒಂದು ಝೋನ್ ಆಗ್ತಿದ್ದೆ. ಇದ್ರ ಒಳಗಡೆ ಟ್ರೇಡ್ ಮಾಡಬಾರ್ದು, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗು ಅಂತ. ನೆನ್ನೆ ನಾನು ಅನಾಲಿಸಿಸ್ ಮಾಡಿಲ್ಲ. ಇದು ಫಸ್ಟ್ ರೀಸನ್. ಯಾವಾಗ ಅನಾಲಿಸಿಸ್ ಮಾಡಿಲ್ವೋ ಬೆಳಗ್ಗೆ ಲೈವ್ ಅಪ್ಡೇಟ್ ತೊಗೊಂಡಿದ್ದೀವಿ, ಮಾಡಿದ್ದೀವಿ, ಓಕೆ. ಬಟ್ ಲೈವಲ್ಲಿ ಎಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ಫಾಲೋ ಮಾಡಿದ್ವಿ. ನನಗೆ ಒಂದು ಟ್ರೇಡ್ ಪಂಚ್ ಮಾಡೋಕ್ಕಿಂತ ಮುಂಚೆ, ಇಲ್ಲ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ನಂದು ಚೆಕ್ ಲಿಸ್ಟ್ ಅನ್ನೋದು 9 ಚೆಕ್ ಲಿಸ್ಟ್ ಇದೆ, 9 ಚೆಕ್ ಲಿಸ್ಟ್. ಆ 9 ಪಾಸ್ ಆಗಬೇಕು. ಆ 9 ಪಾಸ್ ಆದರೆ ಮಾತ್ರ ಆ ಟ್ರೇಡ್ನ ನಾನು ಎಕ್ಸಿಕ್ಯೂಟ್ ಮಾಡೋದು. ಅದರಲ್ಲಿ 1-2 ಪಾಸ್ ಆಗಿಲ್ಲ ಅಂದರೂ ನಾನು ಮಾಡಲ್ಲ. ಅಂದರೆ ನನಗೆ ಸಪೋರ್ಟ್ ಹತ್ರನೇ ಇರಬೇಕು, ಸ್ಕೋಪ್ ಆ್ಯಂಡ್ ರಿಚ್ ಇರಬೇಕು, ರಿಸ್ಕ್ ರಿವಾರ್ಡ್ ರೇಷಿಯೋ, ಈ ಥರ ನಾನು ಒಂದು 9 ನಂದು ಓನ್ ಚೆಕ್ ಲಿಸ್ಟ್ ಇದೆ. ಅದು ಪಾಸ್ ಆದ್ರೇ ನಾನು ಟ್ರೇಡ್ ಮಾಡೋದು. ಅದು ಎಲ್ಲನೂ ಪಾಸ್ ಮಾಡಿತ್ತು ಇವತ್ತು ಬೆಳಿಗ್ಗೆ. ಓಕೆ, ಎಲ್ಲನೂ ಪಾಸ್ ಮಾಡಿತ್ತು. ಇಲ್ಲಿ ಬೈ ಮಾಡಿದ್ವಿ ಕೂಡ, ಬೈ ಮಾಡಿದ್ವಿ. ಒಂದು ಸಾರಿಗೆ ಒಂದು 20,000 ಪ್ರಾಫಿಟ್ ಆಗಿರ್ಬೋದು. ಓಕೆ, ಬಟ್ ಎಲ್ಲರೂ ಇಲ್ಲಿ ಬೈ ಮಾಡಿ ನಮ್ಮ ಟಾರ್ಗೆಟ್ ಇಲ್ಲಿಗಿತ್ತು. ಒಂದು ಸಾರ್ ಹೊಸ್ದಾಗಿ ಜಾಯ್ನ್ ಆಗಿರೋ ಸಾರು ಇಲ್ಲಿ ಬೈ ಮಾಡಿದ್ರು, ಅವ್ರು ಓನ್ ಟ್ರೇಡ್ ಒಂದು 9,000 ಲಾಸ್ ಇತ್ತು. ಅದಕ್ಕೆ ಕವರಾಗಿ 12,000 ಪ್ರಾಫಿಟ್ ಆಯಿತು. ಸಾರ್ ಎಕ್ಸಿಟ್ ಆಗೋದು. ಬಟ್ ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲಿಗಿತ್ತು ಟಾರ್ಗೆಟ್. ಆಮೇಲೆ 21 ಡೇಸ್ ಚಾಲೆಂಜ್ ಸ್ಟೂಡೆಂಟ್ಸ್ ಇದ್ರಲ್ಲಿ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಅವ್ರ ಸ್ಟ್ರಾಟಜಿ ಬಂದಿಲ್ಲ, ಅವ್ರು ಇವತ್ತು ನೋ ಟ್ರೇಡ್. ಇಲ್ಲಿತ್ತು ಟಾರ್ಗೆಟ್, ನಾವು ವೆಯ್ಟ್ ಮಾಡಿದ್ವಿ, ಅದು ವಾಪಸ್ ಬಂತು, ಎಲ್ ಇಟ್ಟಾಯಿತು. ಯಾಕೆ ಅಂದರೆ ಇಲ್ಲಿ ಏನು ಝೋನ್ ಪ್ಲ್ಯಾನ್ ಮಾಡಿದ್ವಿ, ಈ ಝೋನ್ ಒಳಗಡೆ ನಾನು ಟ್ರೇಡ್ ಪ್ಲ್ಯಾನ್ ಮಾಡಿದ್ದೆ. ಇದು ನನ್ನ ಅನಾಲಿಸಿಸ್ ಮಾಡಿಲ್ಲ. ಇಲ್ಲಿ ಮಿಸ್ಟೇಕ್ ಮಾಡಿರೋದು ಇದು. ಒಂದು, ಅನಾಲಿಸಿಸ್ ಮಾಡಿದ್ರೇ ಟ್ರೇಡ್ ಮಾಡೋಕ್ಕೆ ಬಂದಿದ್ದು. ಎರಡನೇದು, ಝೋನ್ ಐಡೆಂಟಿಫೈ ಮಾಡಿಲ್ಲ, ಅದ್ರ ಒಳಗಡೆ ಹೋಗಿ ಇದೊಂದು ಮೇನ್ ಝೋನೇ ಬಿಟ್ಬಿಟ್ಟು ಉಳಿದ ಟೆಕ್ನಿಕಲ್ ಪಾಯಿಂಟ್ ಚೆಕ್ ಮಾಡಿದ್ದು. ಓಕೆ, 2 ರೀಸನ್ಸಿಂದ ಇವತ್ತು SL ಆಯಿತು ಸ್ಟೂಡೆಂಟ್ಸ್ಗೆ. ಓಕೆ, ಬೆಳಿಗ್ಗೆ ಕಾಲಲ್ಲಿ ಏನು ಪ್ರಾಫಿಟ್ ಬಂದಿತ್ತು ಅದು ಹೋಯ್ತು ಕೂಡ, ನೋ ಪ್ರಾಬ್ಲಮ್. ಬೆಳಿಗ್ಗೆ ಇದನ್ನು ಕಂಪ್ಲೀಟ್ ಕ್ಯಾಚ್ ಮಾಡಿದ್ವಿ, ಆಮೇಲೆ ಇಲ್ಲಿ ಕ್ಯಾಚ್ ಮಾಡಿದ್ವಿ. ಬಟ್ ಟಾರ್ಗೆಟ್ ರೀಚ್ ಆಗಿಲ್ಲ, ಪ್ರಾಫಿಟ್ ಬಂದಿತ್ತು, ರಿಟರ್ನ್ ಆಗಿ SL ಆಯಿತು. ಯಾಕಂದರೆ ನಾನು ಡಿಸಿಪ್ಲಿನ್ ಟ್ರೇಡರ್ ಅಂದರೆ ಸ್ಟಾಪ್ ಲಾಸ್ ಟಾರ್ಗೆಟ್ವರೆಗೂ ಇರಬೇಕದು.
ಇದ್ವಿ, ಲಾಸ್ ಆಯಿತು. ಓಕೆ, ಇದು ರೀಸನ್ಸ್. ನೀವು ಕೂಡ ಸೇಮ್ ಇವಾಗ ನಾನು ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ, ಪ್ಲಸ್ ಈ ಟೆಕ್ನಿಕಲ್ ಪಾಯಿಂಟ್ಸ್ ಬರ್ಕೊಳ್ಳಿ. ಮೂರನೇದು, ನೀವು ಅನಾಲಿಸಿಸ್ ಮಾಡಿಲ್ಲ, ಪ್ರಿಪೇರ್ ಆಗಿಲ್ಲ, ನೆಕ್ಸ್ಟ್ ಡೇ ಟ್ರೇಡ್ ಮಾಡೋಕ್ಕೆ ಬಂದರೆ ನಾನೇ ಲಾಸ್ ಆಗಿದ್ದೀನಿ. ಓಕೆ, ನಿಮಗೆ ಗೊತ್ತಿದೆ ನನ್ನ ಅಕ್ಯುರಸಿ ಏನಂತ. ನಾನೇ ಚರಣ್ನೇ ಲಾಸ್ ಆಗಿದ್ದೀನಿ. ನೀವು ಕಂಪೇರ್ ಮಾಡ್ಕೊಳ್ಳಿ, ಅವರೇ ಲಾಸ್ ಆಗಿದ್ದಾರೆ, ನಾವು ಏನಾಗ್ತೀವಿ ಅಂತ. ಅಂದರೆ ನಾನೇನು ದೊಡ್ಡ ಮೇಧಾವಿ ಅಂತ ಹೇಳ್ತಿಲ್ಲ, ಕಡಿಮೆ ಅಂತೂ ಅಲ್ಲ, ರೈಟ್? ದೊಡ್ಡವರಾಗಿರೋದು ಪರವಾಗಿಲ್ಲ, ಕಡಿಮೆ ಅಂತೂ ಅಲ್ಲ. ನನಗೂ ಸ್ವಲ್ಪ ಗೊತ್ತಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಷ್ಟು ಅಕ್ಯುರೇಸ್ ಆಗಿದ್ದು ಇಲ್ಲಿ ಫೇಲ್ ಆಗಿದೆ. ಅದಕ್ಕೆ ಬಿಫೋರ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದನ್ನು ಮರಿಬೇಡಿ, ಎಲ್ಲರೂ ಮಾಡಿ ಕೇಳಿ. ಅದರಲ್ಲಿ ಏನೋ ಡೌಟ್ಸ್ ಬಂದರೆ ಕೇಳಿ, ಇಲ್ಲ ಅದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೇಳಿ. ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಬೇಕಾದರೆ ಒಂದು ದಿವಸ ಲೈವ್ ಕಳಿಸಿ ಯಾವ ಥರ ಮಾಡಬೇಕೇನೋ ಅಂತ ಹೇಳ್ಕೊಡ್ತೀನಿ ಕೂಡ ನಾನು. ಓಕೆ, ನಾನು ಇಂಟ್ರೆಸ್ಟ್ ಇರೋ ಪೀಪಲ್ಸ್ಗೆ ಸಪೋರ್ಟ್ ಮಾಡೋಕ್ಕೆ 100% ರೆಡಿ ಇದ್ದೀನಿ. ಓಕೆ, ನೋಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನಾಲೆಜ್ ಇರೋರು, ಇನ್ನೂ ಸ್ವಲ್ಪ ಗೊತ್ತಿರೋರು, ನಾನು ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಇದೇನು ಮಾಡ್ತಿದ್ದೀನಿ, ಇದನ್ನು ಇನ್ನೂ ಸ್ವಲ್ಪ ಮುಂದೆ ತೊಗೊಂಡೋಗೋಕ್ಕೆ ಯೂಟ್ಯೂಬಲ್ಲಿ ಬೆಸ್ಟ್ ನಾಲೆಜ್ ಯಾರಾದಿದ್ದರೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಇನ್ನೂ ಮುಂದೆ ಹೋಗೋಣ, ಎಲ್ಲರೂ ಸೇರಿ ಮುಂದೆ ಹೋಗೋಣ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.